ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನೋಡೋಣ ಇನ್ಪುಟ್ ಡಿವೈಸ್ಗಳು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ. ಹಾಗೆ ಇನ್ಪುಟ್ ಡಿವೈಸ್ಗಳ ಲಿಸ್ಟ್ ಅನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಕೀಬೋರ್ಡ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ ಸ್ನೇಹಿತರೆ. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಕಂಪ್ಯೂಟರ್ ನಾಲೆಜ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಬಂದು ಎಲ್ಲ ವಿಡಿಯೋಗಳನ್ನು ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ಸೊ ಹಾಗೆ ನಾನು ಈ ವಿಡಿಯೋದ ಲಿಂಕನ್ನು ಏನು ಕೀಬೋರ್ಡ್ ಕಾಣ್ತಾ ಇದೆಯಲ್ಲ, ಸೊ ಇದರ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ನೀವು ಹೋಗಿ ಎಲ್ಲ ಏನು ಕೀಬೋರ್ಡ್ ಬಗ್ಗೆ ನೀವು ತಿಳಿದುಕೋಬೋದು ಸ್ನೇಹಿತರೆ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಕೀಬೋರ್ಡ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳಿದ್ದೆ ಸ್ನೇಹಿತರೆ. ಕೀಲಿಮಣಿ ಇದು ಒಂದು ಡ್ಯಾಶ್ ಉದಾಹರಣೆ ಆಗಿದೆ. ಇದೊಂದು ಸ್ವೀಕಾರ ಘಟಕ ಅಂದರೆ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಹಾಗೆ ನ್ಯೂಮೆರಿಕ್ ಕೀಗಳಿಗೆಲ್ಲ ದಿಶಾರೇಖೆಗಳಾಗಿ ಪರಿವರ್ತನೆಯಾಗಲು ಯಾವ ಕೀ ಪ್ರೆಸ್ ಮಾಡಬೇಕು? ಸೊ ನಮ್ಮ ಕೀಬೋರ್ಡಲ್ಲಿ ರೈಟ್ ಕಾರ್ನರಲ್ಲಿ ಇರ್ತಕ್ಕಂಥ ನಂಬರ್ಸ್ ಇರ್ತಾವಲ್ಲ, ಸೊ ಆ ನಂಬರ್ಸ್ ಮೇಲ್ಗಡೆ ಒಂದು ನಂಬರ್ ಲಾಕ್ ಅಂತ ಒಂದು ಬಟನ್ ಇರುತ್ತೆ ಸ್ನೇಹಿತರೆ. ಸೊ ನಂಬರ್ ಲಾಕ್ನ ನಾವು ಪ್ರೆಸ್ ಮಾಡಿ ನಮ್ಮ ನಂಬರ್ಗಳ ಯೂಸ್ ಮಾಡ್ಕೊಂಡು ನಾವು ಆ್ಯರೋ ಕೀನ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಈ ರೀತಿ ಆ್ಯರೋ ಕೀ ಇರುತ್ತಲ್ಲ, ಸೊ ಇಲ್ಲಿ ನಂಬರ್ ಲಾಕ್ ಅಂತ ಕಾಣ್ತಾ ಇದೆ ನೋಡಿ. ಸೊ ಇಲ್ಲಿ ಕಾಣ್ತಾ ಇದೆಯಾ ನಂಬರ್ ಲಾಕ್? ಇದನ್ನು ನಾವು ಪ್ರೆಸ್ ಮಾಡಿದರೆ ಸಾಕು. ನಾವು 8ನ ಪ್ರೆಸ್ ಮಾಡಿದರೆ ಅಪ್ ಮೂವ್ ಆಗ್ತೀವಿ, 6ನ ಪ್ರೆಸ್ ಮಾಡಿದರೆ ರೈಟ್ ಮೂವ್ ಆಗ್ತೀವಿ, 4ನ ಪ್ರೆಸ್ ಮಾಡಿದರೆ ಲೆಫ್ಟ್ ಮೂವ್ ಆಗ್ತೀವಿ, ಹಾಗೆ 2ನ ಪ್ರೆಸ್ ಮಾಡಿದರೆ ಡೌನ್ವರ್ಡ್ ನಾವು ಮೂವ್ ಆಗ್ತೀವಿ ಸ್ನೇಹಿತರೆ. ಸೊ ಈ ರೀತಿ ನಾವು ನಂಬರ್ ಲಾಕ್ ಬಟನ್ನ ಯೂಸ್ ಮಾಡಿಕೊಂಡು ಆ್ಯರೋ ಕೀ ಆಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗಿದೆ. ಹಾಗೆ ಕ್ವಶನ್ ನಂಬರ್ 3, ಯಾವ ಕೀಗಳನ್ನು ವಿಶೇಷ ಕಾರ್ಯ ಮತ್ತು ಕಾಂಬಿನೇಷನ್ ರೂಪದಲ್ಲಿ ಶಾರ್ಟ್ಕಟ್ಗಳಿಗಾಗಿ ಬಳಸುವರು? ಸೊ ಕಂಟ್ರೋಲ್ ಮತ್ತು ಅಲ್ಟ್. ಸೊ ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ನಾವು ಏನು ಟೆಕ್ಸ್ಟ್ನ ಟೈಪ್ ಮಾಡಿರ್ತೀವಿ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಈ ರೀತಿ ಶಿಫ್ಟ್ ಅಥವಾ ಅಲ್ಟ್, ಕಂಟ್ರೋಲ್ ಬಟನ್ ಇವೆಲ್ಲ ಕಂಟ್ರೋಲಿಂಗ್ ಬಟನ್ ಇರ್ತವೆ. ಸೊ ಕಾಂಬಿನೇಷನ್ ಕೀ ಆಗಿ ನಾವು ಇವುಗಳನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟ್ಕಟ್ ಕೀಗಳು ನಾವು ಕಂಪ್ಯೂಟರಲ್ಲಿ ಕಲಿಯೋದು. ಕೀಬೋರ್ಡಲ್ಲಿ ಶಾರ್ಟ್ಕಟ್ ಕೀಗಳು ಬಂದ್ರೇ ನಾವು ಸ್ಪೀಡಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನೀವು ಏನು ಮಾಡಬೇಕಂದ್ರೆ, ಸೊ ಆಲ್ರೆಡಿ ನಾನು ಕೆಲವು ಶಾರ್ಟ್ಕಟ್ ಕೀಗಳ ವಿಡಿಯೋಗಳನ್ನು ಆಲ್ರೆಡಿ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೀವು ಹೋಗಿ ಚಾನಲಲ್ಲಿ ಎಲ್ಲ ನೋಡ್ಬೋದು ಸ್ನೇಹಿತರೆ. ಅದರ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು F4 ಕೀಯ ಕಾರ್ಯ ಏನು? ಸೊ ಇವು ಫಂಕ್ಷನ್ ಕೀ ಆಗಿರ್ತವೆ ಸ್ನೇಹಿತರೆ. ಸೊ F1 to F12 ಫಂಕ್ಷನ್ ಕೀ ಆಗಿರ್ತವೆ. ಇದರ ಕಾರ್ಯ ಏನಂತಂದರೆ ಸೇವ್ ಮಾಡೋದು. ನಾವು ಯಾವುದೇ ಒಂದು ಕೆಲಸವನ್ನು ನಾವು ಸೇವ್ ಮಾಡ್ಬೋದು ಸ್ನೇಹಿತರೆ. ಸೊ ಕ್ವಶನ್ ನಂಬರ್ 5, ಎಸ್ಕೇಪ್ ಕೀಯ ಕಾರ್ಯ ಏನು? ಸೊ ಎಸ್ಕೇಪ್ ಕೀ ಎಲ್ಲಿರ್ತಂದ್ರೆ ಕಾರ್ನರ್, ಕೀಬೋರ್ಡ್ನ ಲೆಫ್ಟ್ ಕಾರ್ನರ್ ಟಾಪ್ ಸೈಡಲ್ಲಿ ನಮಗೆ ಎಸ್ಕೇಪ್ ಕೀ ESC ಅಂತ ಕಾಣುತ್ತೆ ಸ್ನೇಹಿತರೆ. ಅದನ್ನು ನಾವು ಎಸ್ಕೇಪ್ ಕೀ ಅಂತ ಕರಿತೀವಿ ಸ್ನೇಹಿತರೆ. ಎಸ್ಕೇಪ್ ಕೀನ ಪ್ರೆಸ್ ಮಾಡಿದರೆ ಸಾಕು. ಸೊ ಕ್ರಿಯೆಯೊಂದನ್ನು ಎಂಡ್ ಮಾಡುವುದು. ಯಾವುದೇ ಒಂದು ಈಗ ಏನು PPTಯಲ್ಲಿ ಸ್ಲೈಡ್ ಶೋ ಮಾಡ್ತಾ ಇದ್ವಲ್ಲ, ಸೊ ಇದನ್ನು ಎಂಡ್ ಮಾಡಬೇಕಂದ್ರೆ ನಾವು ನೋಡ್ಬೋದು ಈ ರೀತಿ ಮಿನಿಮೈಸ್ ಆಗುತ್ತೆ ಎಸ್ಕೇಪ್ ಕೀಯಿಂದ. ಸೊ ಈ ಸ್ಲೈಡನ್ನು ಈಗ ನೋಡ್ಬೋದು ನೀವು. ಈ ಸ್ಲೈಡನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕೆ ನಾವು F5ನ ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಈಗ ನೋಡ್ಬೋದು ನಮಗೆ F5ನ ಪ್ರೆಸ್ ಮಾಡಿದರೆ ಫುಲ್ ಸ್ಕ್ರೀನ್ ಆಗುತ್ತೆ. ಈ ರೀತಿ ಶಾರ್ಟ್ಕಟ್ ಕೀಗಳ ಆಲ್ರೆಡಿ ವಿಡಿಯೋನ ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿರಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಡ್ರಿ. ಸೊ ಲಾಸ್ಟ್ ಕ್ವಶನ್ ಬಂದು ಕಾರ್ಯ ಸಹಾಯಕ ಕೀಲಿಗಳ ಒಟ್ಟು ಸಂಖ್ಯೆ. ಸೊ ಫಂಕ್ಷನ್ ಕೀಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ 12 ಆಗಿರುತ್ತೆ. F1 to F12 ಫಂಕ್ಷನ್ ಕೀ ಆಗಿರ್ತವೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ರೋ ಅಲ್ಲಿ F1 to F12 ಫಂಕ್ಷನ್ ಕೀ ಆಗಿರ್ತವೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಓಕೆ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಮೌಸ್ ಬಗ್ಗೆ ನಾವು ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ಮೌಸ್ ಈಸ್ ಆನ್ ಇನ್ಪುಟ್ ಡಿವೈಸ್. ಇದೊಂದು ಇನ್ಪುಟ್ ಸಾಧನವಾಗಿದೆ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳ ಬಗ್ಗೆ ನಮಗೆ CETಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಹಲವಾರು ಕ್ವಶನ್ಗಳನ್ನು ನಮಗೆ ಕೇಳಿರ್ತಾರೆ. ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನವು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಾವು 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ರೈಟ್ ಆನ್ಸರ್ ಅನ್ನೋದನ್ನ ಸೊ ನಮ್ಗೆ ಗೊತ್ತಾಗಬೇಕಾಗುತ್ತೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳು ಯಾವ್ಯಾವ ಅನ್ನೋದನ್ನ. ಸೊ ಇಲ್ಲಿ ನೋಡ್ಬೋದು ನಾವು ಆಲ್ರೆಡಿ ಇನ್ಪುಟ್ ಡಿವೈಸ್ಗಳು ಯಾವ್ಯಾವ ಅನ್ನೋದನ್ನ ಲಿಸ್ಟ್ ಮಾಡಿದ್ವಿ. ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಲೈಟ್ ಪೆನ್, ಜಾಯ್ಸ್ಟಿಕ್, ಟಚ್ ಪ್ಯಾಡ್, BCR, OCR, OMR, MICR, ಮೈಕ್ರೋಫೋನ್, ಕ್ಯಾಮ್ರಾ. ಸೊ ಇವೆಲ್ಲವೂ ಇನ್ಪುಟ್ ಡಿವೈಸ್ ಆಗಿರ್ತವೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾವು ಔಟ್ಪುಟ್ ಡಿವೈಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಕೀಬೋರ್ಡ್ಗೆ ಇಟ್ ಈಸ್ ಆಲ್ಸೋ ನೌನ್ ಆಸ್ ದಿ ಪಾಯಿಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಡಿವೈಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದಕ್ಕೆ ಏನು ಮೌಸ್ಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತೀವಿ, ಇಲ್ಲ ಅಂದರೆ ಡ್ರಾಯಿಂಗ್ ಡಿವೈಸ್. ಇಲ್ಲಿ ನೋಡ್ಬೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ನೇಮಿಂದ ನಮಗೆ CETಯಲ್ಲಿ ಕ್ವಶನ್ ಕೇಳಿಬಿಡ್ತಾರೆ. ನಮಗೆ ಗೊತ್ತಿರುತ್ತೆ ಮೌಸ್. ಸೊ ಮೌಸ್ ಅಂದರೆ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ತೀವಿ ಇನ್ಪುಟ್ ಡಿವೈಸ್. ಸೊ ಪಾಯಿಂಟಿಂಗ್ ಡಿವೈಸ್ ಇದು ಯಾವ ಡಿವೈಸ್ ಅಂತ ಕೇಳ್ಬೋದು, ಅಥವಾ ಡ್ರಾಯಿಂಗ್ ಡಿವೈಸ್ ಅಂತ ಇರುತ್ತೆ, ಅದನ್ನು ಯಾವ ಇನ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಡಿವೈಸ್ ಅಂತ ಕೇಳ್ಬೋದು. ಈ ರೀತಿ ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ಬಂದ ಪಾಯಿಂಟಿಂಗ್ ಡಿವೈಸ್ ಮತ್ತು ಡ್ರಾಯಿಂಗ್ ಡಿವೈಸ್ ಅಂದ್ರೆ ಇನ್ಪುಟ್ ಡಿವೈಸ್ ಆಗಿರ್ತವೆ ಸ್ನೇಹಿತರೆ. ಸೊ ಮೌಸ್ಗೆ ನಾವು ಇನ್ನೊಂದು ಹೆಸರನ್ನ ಇವು ಎರಡು ಹೆಸರನ್ನ ಕರಿತೀವಿ ಸ್ನೇಹಿತರೆ. ಮೌಸ್ ಅಂದರೆ ಪಾಯಿಂಟಿಂಗ್ ಡಿವೈಸ್, ಡ್ರಾಯಿಂಗ್ ಡಿವೈಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದಿಲ್ಲಿ, ಹೂ ಇಸ್ ದಿ ಫೌಂಡರ್ ಆಫ್ ಮೌಸ್? ಮೌಸ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೌಸ್ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅಂದರೆ ಮೌಸ್ನ ಯಾರು ಕಂಡುಹಿಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಆನ್ಸರ್ ಬಂದು ಡಾಗ್ಲಸ್ ಎಂಜಲ್ಬರ್ಟ್ ಅಂತ ಅನ್ನೋರು. ಸೊ ಡಾಗ್ಲಸ್ ಎಂಜಲ್ಬರ್ಟ್ ಅವರು
ನಮ್ಮ ಮೌಸ್ನ ಕಂಡುಹಿಡಿದ್ರು ಸ್ನೇಹಿತರೆ. ಸೊ ಕೀಬೋರ್ಡಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡ್ಬೋದು ಸ್ನೇಹಿತರೆ. ಕಂಪ್ಯೂಟರ್ ಒಳಗೆ ಕೀಬೋರ್ಡಿಂದ ಎಲ್ಲ ಕಂಪ್ಯೂಟರ್ನ ನಾವು ಈಸಿಯಾಗಿ ಆಪರೇಟ್ ಮಾಡ್ಬೋದು ಸ್ನೇಹಿತರೆ. ಎಲ್ಲ ಬಟನ್ ಇದರಲ್ಲಿ ನಮಗೆ ಅವೈಲೇಬಲ್ ಇರ್ತವೆ. ಸೊ ಮೌಸ್ನ ಯಾಕೆ ಯೂಸ್ ಮಾಡ್ತೀವಿ ಕೀಬೋರ್ಡ್ ಬದಲು ಅಂದರೆ, ಸೊ ಇದನ್ನು ಆಪರೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಾವು ಈಸಿಯಾಗಿ ಸ್ಪೀಡಾಗಿ ಕೆಲಸನ ಮಾಡ್ಬೋದು. ಓಕೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಮೌಸ್ ಅಂದರೆ MOUSE. ಮೌಸ್ನ ಫುಲ್ ಫಾರ್ಮ್ ಏನಾಗಿರುತ್ತೆ ಅಂದರೆ ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸರ್ಚ್ ಇಂಜಿನ್ ಅಂತ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಒಂದೊಂದು ಲೆಟರ್ಗೆ ಒಂದೊಂದು ಮೀನಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೌಸ್ ಅಂದರೆ ಹೇಳ್ಬೋದು ನಮಗೆ ಸೀಟಲ್ಲಿ ಇಂಪಾರ್ಟೆಂಟ್. ಮೌಸ್ನ ಕೊಟ್ಟು ಅದರಲ್ಲಿ ಯು ಅಂದ್ರೆ ಏನು ಅಥವಾ ಇ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಯು ಅಂದರೆ ಯೂಸರ್, ಇ ಅಂದರೆ ಇಂಜಿನ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ನಿರ್ದೇಶನಗಳನ್ನು ನೀಡಲು ಬಳಸುವ ಕೀಲಿಮಣಿಗೆ ಪರ್ಯಾಯವಾದ ಆಗಮನಾಂಗ ಇದಾಗಿದೆ. ಸೊ ಕೀಬೋರ್ಡ್ಗೆ ಅದಕ್ಕೆ ಪರ್ಯಾಯವಾಗಿ ನಾವು ಯೂಸ್ ಮಾಡ್ತಕ್ಕಂಥ ಡಿವೈಸ್ ಯಾವುದಂದ್ರೆ ಮೌಸ್ ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಗಣಕಯಂತ್ರದ ಕೀಲಿಮಣಿಗಿಂತ ಕಡಿಮೆ ಅವಧಿಯಲ್ಲಿ ನಿರ್ದೇಶನಗಳನ್ನು ಕೊಡಬಲ್ಲದು. ಅಂದರೆ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ಗೆ ಇಲ್ಲಿ ನೋಡ್ಬೋದು ಒಂದೇ ಸೆಕೆಂಡಲ್ಲಿ ನಾವು ಈ ರೀತಿ ಸ್ಕ್ರಾಲಿಂಗ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಈ ರೀತಿ ಮೂವ್ ಆಗ್ಬೋದು. ಸೊ ಅದಕ್ಕಿಂತ ಸ್ಪೀಡಾಗಿ ನಾವು ಕಡಿಮೆ ಟೈಮಲ್ಲಿ ನಾವು ಇನ್ಪುಟ್ ಕೊಡ್ಬೋದು ಸ್ನೇಹಿತರೆ ಕಂಪ್ಯೂಟರ್ಗೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಇದನ್ನು ಡಾಗ್ಲಸ್ ಸಿ ಎಂಜಲ್ಬರ್ಟ್ ಅವರು ಆವಿಷ್ಕರಿಸಿದರು. ಸೊ ಯಾರು ಕಂಡುಹಿಡಿದ್ರೆ ಡಾಗ್ಲಸ್ ಸಿ ಎಂಜಲ್ಬರ್ಟ್ ಅವರು ಮೌಸ್ನ ಕಂಡುಹಿಡಿದ್ರು ಸ್ನೇಹಿತರೆ. ನೆಕ್ಸ್ಟ್ GUI ಅಂದರೆ GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಅದು ಹೆಚ್ಚು ಪ್ರಚಾರವನ್ನು ಪಡೆದುಕೊಳ್ತು ಸ್ನೇಹಿತರೆ. ಸೊ ಅದರ ನಂತರ ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿರುವಂಥ ಡಿವೈಸ್ ಯಾವುದಪ್ಪ ಅಂದ್ರೆ ಮೌಸ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಾಮಾನ್ಯವಾಗಿ ಇದರಲ್ಲಿ 2 ರಿಂದ 3 ಬಟನ್ ಇರುತ್ತದೆ. ಸೊ 2 ರಿಂದ 3 ಬಟನ್ ಯಾವುದಂದ್ರೆ ಲೆಫ್ಟ್ ರೈಟ್ ಸ್ಕ್ರಾಲಿಂಗ್ ಬಟನ್, ಇವು 3 ಇರ್ತವೆ ಸ್ನೇಹಿತರೆ. ಸೊ ಲೆಫ್ಟ್ ಬಟನ್ ಅಕ್ಷರ ಮತ್ತು ಫೈಲ್ಗಳನ್ನು ಆಯ್ಕೆ ಮಾಡಲು ಬಳಸುವರು. ಸೊ ನಾವು ಯಾವುದೇ ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಲಿಕ್ಕೆ ಅಥವಾ ಒಂದು ಫೈಲ್ನ ಸೆಲೆಕ್ಟ್ ಮಾಡಲಿಕ್ಕೆ ನಾವು ಮೌಸ್ನ ಲೆಫ್ಟ್ ಬಟನ್ ಏನು ಲೆಫ್ಟ್ ಸೈಡ್ ಇರುತ್ತಲ್ಲ ಅದನ್ನ ಬಟನ್ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ರೈಟ್ ಬಟನ್ ಫೈಲ್ನ ಪ್ರಾಪರ್ಟೀಸ್ಗಳನ್ನು ತಿಳಿಯಲು ಬಳಸುವರು. ಸೊ ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಎಷ್ಟು ಪ್ರಾಪರ್ಟಿ, ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಮತ್ತು ಎಲ್ಲಿ ಸ್ಟೋರ್ ಆಗಿದೆ, ಸೊ ಎಲ್ಲ ಪ್ರಾಪರ್ಟೀಸ್ಗಳನ್ನು ನಾವು ರೈಟ್ ಬಟನ್ ಕ್ಲಿಕ್ ಮಾಡಿ ನಾವು ಅವುಗಳನ್ನ ಪ್ರಾಪರ್ಟೀಸ್ನ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸ್ಕ್ರಾಲ್ ಮಾಡಲಿಕ್ಕೆ ಸೆಂಟ್ರಲ್ಲಿ ಇಲ್ಲಿ ನೋಡ್ಬೋದು ನೀವು ಇಮೇಜಲ್ಲಿ, ಇದು ರೈಟ್ ಬಟನ್, ಇದು ಲೆಫ್ಟ್ ಬಟನ್, ಇದು ಸ್ಕ್ರಾಲಿಂಗ್ ಬಟನ್ ಆಗಿರುತ್ತೆ ಸ್ನೇಹಿತರೆ. ಸೆಂಟ್ರಲ್ಲಿ ಸ್ಕ್ರಾಲಿಂಗ್ ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಮೂಷಕದ ವಿಧದ ಪ್ರಕಾರಗಳು. ಸೊ ಯಾವ್ಯಾವ ಟೈಪ್ ಇದಾವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 4 ಟೈಪ್ ಇದಾವೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಂಪ್ಯೂಟರಲ್ಲಿ ಎಷ್ಟು ಟೈಪ್ ಇದಾವೆ ಅಂತ, ಮೌಸಲ್ಲಿ ಎಷ್ಟು ಟೈಪ್ ಇದಾವೆ ಅಂತ ನಮಗೆ ಕೇಳ್ಬೋದು ಸ್ನೇಹಿತರೆ. ಸೊ ಅವಾಗ 4 ಟೈಪ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ವೈರ್ಡ್ ಮೌಸ್ ಅಂದರೆ ಕೇಬಲ್ ಇಂದ ಕನೆಕ್ಟ್ ಆಗಿರ್ತಕ್ಕಂಥ ಮೌಸ್ನ ನಾವು ವೈರ್ಡ್ ಮೌಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಲ್ಲಿ ಇದನ್ನ ಹೆಚ್ಚು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಹಾಗೆ ವೈರ್ಲೆಸ್ ಮೌಸ್ ಅಂದರೆ ಕೇಬಲ್ ಇರ್ದೇನೆ ಯೂಸ್ ಮಾಡ್ತಕ್ಕಂಥ ಮೌಸ್ನ ವೈರ್ಲೆಸ್ ಮೌಸ್ ಅಂತ ಕರಿತೀವಿ. ಸೊ ಇದನ್ನ ಹೆಚ್ಚಾನ ಲ್ಯಾಪ್ಟಾಪ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟು ಯಾಂತ್ರಿಕ ಮೌಸ್ ಅಂದರೆ ಮೆಕ್ಯಾನಿಕಲ್ ಮೌಸ್ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಆಪ್ಟಿಕಲ್ ಮೌಸ್. ಇವು 4 ಟೈಪು ನಮ್ಮ ಮೌಸಲ್ಲಿ ಬರ್ತವೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ಮೌಸ್ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನಾವು ಮೌಸಿಂದ ಏನೇನು ಫಂಕ್ಷನ್ ಕೆಲಸ ಮಾಡ್ತೀವಿ ಅಂದ್ರೆ ಕ್ಲಿಕ್ ಮಾಡ್ತೀವಿ, ಡಬಲ್ ಕ್ಲಿಕ್ ಮಾಡ್ತೀವಿ, ರೈಟ್ ಕ್ಲಿಕ್ ಮಾಡ್ತೀವಿ, ಲೆಫ್ಟ್ ಕ್ಲಿಕ್ ಮಾಡ್ತೀವಿ, ಹಾಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ಒಂದು ಫೈಲ್ನ ಇನ್ನೊಂದು ಕಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಾವು ಸೇವ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಸ್ಕ್ರಾಲ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು 3 ಪಾಯಿಂಟನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಸಿಂಗಲ್ ಕ್ಲಿಕ್. ಸೊ ಸಿಂಗಲ್ ಕ್ಲಿಕ್ಕಿಂದ ಏನು ಮಾಡ್ತೀವಿ ನಾವು ಅಕ್ಷರಗಳನ್ನು ಅಥವಾ ಫೈಲನ್ನು ಆಯ್ಕೆ ಅಥವಾ ಸೆಲೆಕ್ಟ್ ಮಾಡಲು ಬಳಸುವರು. ಸೊ ನಾವು ಯಾವುದೇ ಒಂದು ಫೈಲ್ ಅಥವಾ ಒಂದು ಅಕ್ಷರವನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಾವು ಸಿಂಗಲ್ ಬಟನ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಡಬಲ್ ಕ್ಲಿಕ್. ಸೊ ಡಬಲ್ ಕ್ಲಿಕ್ ಮಾಡೋದ್ರಿಂದ ಫೈಲ್ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಬಳಸುವರು. ಸೊ ಯಾವುದೇ ಒಂದು ಫೈಲ್ನ ನಾವು ಇಲ್ಲಿ ರನ್ ಮಾಡಬೇಕು ಅಥವಾ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಡಬಲ್ ಕ್ಲಿಕ್ನ ಮಾಡಿದರೆ ಅದು ರನ್ ಆಗುತ್ತೆ ಸ್ನೇಹಿತರೆ. ಅಥವಾ ಯಾವುದೇ ಒಂದು ಫೈಲ್ನ ನಾವು ಓಪನ್ ಮಾಡಬೇಕು ಫೋಲ್ಡರ್ನ ಅಂದರೆ ಡಬಲ್ ಕ್ಲಿಕ್ ಮಾಡಿದರೆ ಸಾಕು ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡೋಣ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ಸೆಲೆಕ್ಟ್ ಮಾಡಿದ ಫೈಲ್ ಅಥವಾ ಅಕ್ಷರಗಳನ್ನು ಮೂವ್ ಮಾಡಲು ಬಳಸುವರು. ಸೊ ಒಂದು ಫೈಲ್ ಅಥವಾ ಅಕ್ಷರಗಳನ್ನು ನಾವು ಮೂವ್ ಮಾಡಲಿಕ್ಕೆ ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ವೇರಿಯಸ್ ಫಾರ್ಮ್ ಆಫ್ ಮೌಸ್. ಸೊ ಯಾವ್ಯಾವ ಟೈಪ್ ಅಂದರೆ ಯಾವ್ಯಾವ ರೀತಿಯಲ್ಲಿ ನಮಗೆ ಮೌಸ್ ಅವೈಲೇಬಲ್ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಟ್ರ್ಯಾಕ್ ಬಾಲ್. ಸೊ ಟ್ರ್ಯಾಕ್ ಬಾಲ್ ಇದು ತಲೆ ಕೆಳಗಾದ ಮೂಷಕ. ಇದರಲ್ಲಿ ಕೈಯಿಂದಲೇ ಗೋಲಿಗಳನ್ನು ತಿರುಗಿಸಬೇಕಾಗುವುದು. ಸೊ ಇದು ಒಂದು ಟೈಪ್ ಆಫ್ ಮೌಸ್ ಇರುತ್ತೆ ಸ್ನೇಹಿತರೆ, ಟ್ರ್ಯಾಕ್ ಬಾಲ್ ಅನ್ನೋದು. ನೆಕ್ಸ್ಟು ಸ್ಪರ್ಶ ಫಲಕ, ಟಚ್ ಪ್ಯಾಡ್. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಮೇಜ್ನ ತೋರಿಸ್ತೀನಿ ನಾನು ಟಚ್ ಪ್ಯಾಡ್ದು. ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ. ಸೊ ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ಟಚ್ ಪ್ಯಾಡ್ ಇರುತ್ತಲ್ಲ, ಸೊ ಇದನ್ನು ನಾವು ಟಚ್ ಪ್ಯಾಡ್ ಅಂತ ಕರಿತೀವಿ ಸ್ನೇಹಿತರೆ. ಲ್ಯಾಪ್ಟಾಪ್ ಗಣಕಯಂತ್ರಗಳಲ್ಲಿ ಬಳಸುವ ಈ ಫಲಕದ ಮೇಲೆ ಬೆರಳಾಡಿಸುವುದರಿಂದ ಮತ್ತು ಗುಂಡಿ ಒತ್ತುವುದರಿಂದ ನಿರ್ದೇಶನ ನೀಡಬಹುದು. ಸೊ ಇನ್ಸ್ಟ್ರಕ್ಷನ್ ನಾವು ಈ ಒಂದು ಟಚ್ ಪ್ಯಾಡ್ ಇಂದ ನಾವು ಕಂಪ್ಯೂಟರ್ಗೆ ಕೊಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಜಾಯ್ಸ್ಟಿಕ್ ವಾಹನಗಳ ಗೇರ್ ನಂತಿರುವ ಒಂದು ಆಟದ ಸಾಧನವಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಜಾಯ್ಸ್ಟಿಕ್ ಯಾವ ರೀತಿ ಇಮೇಜ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಈ ರೀತಿ
ನಮಗೆ ಒಂದು ಜಾಯ್ಸ್ಟಿಕ್ ಇಮೇಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ಗೇಮಿಂಗ್ ವಿಡಿಯೋ ಗೇಮ್ ಆಡಲಿಕ್ಕೆ ನಾವು ಇಲ್ಲಿ ಈ ಒಂದು ಇನ್ಪುಟ್ ಡಿವೈಸ್ನ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅನ್ಲಾಗ್ ಸ್ಟಿಕ್. ಸೊ ಒಂದಕ್ಕಿಂತ ಹೆಚ್ಚು ಬಟನ್ಗಳನ್ನು ಹೊಂದಿರುವುದು ಇದು ಆಟದ ಸಾಧನವಾಗಿದೆ. ಸೊ ಅನ್ಲಾಗ್ ಸ್ಟಿಕ್ ಅಂತ ಕರಿತೀವಿ. ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ಇದರಲ್ಲಿ ಹಲವಾರು ಬಟನ್ಗಳು ಇರ್ತವೆ ಸ್ನೇಹಿತರೆ. ಆ ಒಂದು ಆಟದ ಸಾಧನವಾಗಿ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು. ಸೊ ಕಂಪ್ಯೂಟರಲ್ಲಿ ನಾವು ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೂಷಕ ಅಂದರೆ ಮೌಸ್ ಅನ್ನು ಅನ್ವೇಷಿಸಿದವರು ಯಾರು? ಸೊ ಇದರ ಆನ್ಸರ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನಗಳಲ್ಲಿ ಇನ್ಪುಟ್ ಸಾಧನವು ಯಾವುದು? ಸೊ ಇದರದ್ದು ಆನ್ಸರ್ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈಜಿ ಆಗಿದೆ. ಸೊ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೌಸ್ ಪಾಯಿಂಟರ್ ಅನ್ನು ಯಾವುದರ ಮೇಲೆ ಇಟ್ಟಾಗ ಕೈ ಸ್ವರೂಪವನ್ನು ಪಡೆಯುತ್ತದೆ? ಸೊ ಹೈಪರ್ ಲಿಂಕ್. ಇದಕ್ಕೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಹೈಪರ್ ಲಿಂಕ್. ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಹೈಪರ್ ಲಿಂಕ್. ಸೊ ಯಾವುದೇ ಒಂದು ಲಿಂಕ್ ಮೇಲೆ ನಾವು ಇದು ಇಟ್ಟಾಗ ಸೊ ಈ ರೀತಿ ನಮಗೆ ಕೈಯ ಸ್ವರೂಪ ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ಸೊ ಈಗ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಅಲ್ಟ್ ಟ್ಯಾಬ್ನ ಪ್ರೆಸ್ ಮಾಡಿ ಸಾಕು, ನಾವು ವಿಂಡೋಯಿಂದ ವಿಂಡೋಗೆ ಶಿಫ್ಟ್ ಆಗ್ಬೋದು ಈ ರೀತಿ. ಓಕೆ ಸ್ನೇಹಿತರೆ. ಸೊ ಹಲವಾರು ಶಾರ್ಟ್ಕಟ್ ಕೀಗಳು ನಮಗೆ ಯೂಸ್ಫುಲ್ ಆಗಿರ್ತವೆ ಸ್ನೇಹಿತರೆ. ಸೊ ಅದನ್ನು ನಾನೀಗ ಹಾಗೆ ಹೇಳ್ತಾ ಹೋಗ್ತಿರ್ತೀನಿ. ಅಲ್ಟ್ ಪ್ಲಸ್ ಎಫ್ ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಒಂದು ವಿಂಡೋದಿಂದ ಈ ರೀತಿ ವಿಂಡೋ ಮೂವ್ ಆಗ್ಬೋದು ಸ್ನೇಹಿತರೆ. ಸೊ ಮೌಸ್ ಇದರಲ್ಲಿ ಡ್ಯಾಶ್ ಒತ್ತುಗುಂಡುಗಳಿವೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 2 ಲೆಫ್ಟ್ ಮತ್ತು ರೈಟ್ 2 ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಕ್ವಶನ್ ನಂಬರ್ 5, ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನವಾಗಿದೆ? ಸೊ ನೋಡ್ರಿ, ಕ್ವಶನ್ ಬಂದೇ ಬಿಡುತ್ತೆ. IBPS POದಲ್ಲಿ ಕೇಳಿರ್ತಕ್ಕಂಥದ್ದು 2012ರಲ್ಲಿ. ಸೊ ಇದನ್ನು ಏನಂತ ಕರಿತೀವಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಜಾಯ್ಸ್ಟಿಕ್. ಇದೊಂದು ಆಟದ ಸಾಧನವಾಗಿದೆ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಸ್ಕ್ಯಾನರ್, OCR, BCR, ಸೊ ಕ್ಯಾಮೆರಾ, ಸೊ ಮೈಕ್ರೋಫೋನ್, ಲೈಟ್ ಫ್ಯಾನ್, ಸೊ ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಫೈನಲಿ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ರಿ. ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಎಲ್ಲ ಕಂಪ್ಯೂಟರ್ ನಾಲೆಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಂಪ್ಯೂಟರ್ ಈಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕೆಲವು ಕ್ವಶನ್ಗಳನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ನೋಡಿರ್ಬೋದು ನೀವು. ಈಗ PDO ಮತ್ತು ವಿಲೇಜ್ ಅಕೌಂಟೆಂಟ್, ಸೊ ಅದರಲ್ಲಿ ಹಲವಾರು ಕ್ವಶನ್ಗಳು CETಯಲ್ಲಿ ಕೇಳ್ತಾರೆ ಸ್ನೇಹಿತರೆ, ಕಂಪ್ಯೂಟರ್ ರಿಲೇಟೆಡ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ವಿಡಿಯೋನ ನೋಡಿರಿ. ಹಾಗೆ ನೀವು ಕಂಪ್ಯೂಟರ್ ನಾಲೆಜ್ನ ಪಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಓಕೆ, ಕಂಪ್ಯೂಟರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಕಿಲ್ನ ಅಪ್ಡೇಟ್ ಮಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.